ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗಿಣಿವಾರದ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ವಸತಿ ಶಾಲೆಯಲ್ಲಿ ಮಕ್ಕಳ ದೈಹಿಕ ಮಾನಸಿಕ ಸದೃಢತೆಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಕ್ಕಳನ್ನ ಕೆಸರುಗದ್ದೆ ಇಳಿಸಲಾಗಿದೆ. ಮಕ್ಕಳಿಂದ ಓಟದ ಸ್ಪರ್ಧೆ, ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್, ಹಗ್ಗಜಗ್ಗಾಟದ ಕ್ರೀಡಾ ಸ್ಪರ್ಧೆಗಳನ್ನು ನಡೆಸಿ ನಂತರ ನಾಟಿ ಕಾರ್ಯಕ್ರಮವನ್ನ ಮಾಡಿಸಲಾಯಿತು. ಈ ನಾಟಿ ಕಾರ್ಯಕ್ರಮದಲ್ಲಿ ಸುಮಾರು 150ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಯುವ ಉದ್ಯಮಿಗಳು, ನಾಟಕಕಾರರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇನ್ನು ಮಕ್ಕಳಲ್ಲಿ ಕೃಷಿಯ ಬಗ್ಗೆ ಮಾಹಿತಿ ನೀಡಿ ಮೊಬೈಲ್ನಿಂದ ಗದ್ದೆಗೆ ಇಳಿಸುವಂತೆ ಮಾಡಿದ್ದು ನಿಜಕ್ಕೂ ಖುಷಿ ಪಡುವಂತಹ ಚಟುವಟಿಕೆ ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಮ್ಮ ಶಾಲೆಯಲ್ಲಿ ನಮ್ಮನ್ನೆಲ್ಲ ನಟ್ಟಿ ಮಾಡೋಕ್ಕೆ ಕರ್ಕೊಂಡು ಬಂದಿದ್ದಾರೆ. ಈ ದೇಶದ ಎಲುಬು ಆದರೆ ರೈತ ನಮ್ಮೆಲ್ಲರಿಗೂ ಎತ್ತಿಗೆ ಅನ್ನ ಇದೆ. ನಮಸ್ಕಾರ. ನಾವು ಇವತ್ತು ಎಲ್ಲಿದ್ದೀನಿ ಅಂತಂದರೆ ಒಂಥರ ಭಾರಿ ಖುಷಿ ಆಗೋಂಥ ಜಾಗದಲ್ಲಿದ್ದೀನಿ. ಕೊಡಚಾದ್ರಿ ಆಂಗ್ಲ ಮಾಧ್ಯಮ ಸ್ಕೂಲು ಗಿಣಿವಾರ ಅಲ್ವಾ ಸರ್? ಗಿಣಿವಾರ ಇಲ್ಲಿದ್ದೀವಿ. ಆ ಶಾಲೆಯ ಪ್ರಿನ್ಸಿಪಾಲ್ರಾದಂಥ ಪ್ರಕಾಶ್ ಅವರು ಇದ್ದಾರೆ ಮತ್ತು ಸಾಮಾಜಿಕವಾಗಿ ಸುಮಾರಷ್ಟು ಕೆಲಸ ಮಾಡಿರ್ತಕ್ಕಂಥ ವಿರೂಪಾಕ್ಷಣ್ಣ ಇದ್ದಾರೆ, ಜಯರಾಮ್ ಶೆಟ್ಟಿ ಇದ್ದಾರೆ, ಪ್ರವೀಣ್ ಇದ್ದಾನೆ ಮತ್ತು ಅವರಿದ್ದಾರೆ. ಮತ್ತು ಇಲ್ಲೊಂದು ವಿಶೇಷ ಏನಂತ ಗೊತ್ತಾ ನಿಮಗೆ? ಈ ಮಕ್ಕಳೆಲ್ಲ ನೋಡಿ ನಟ್ಟಿ ಮಾಡ್ತಿದ್ದಾರೆ. ಈ ಶಾಲೆ ಇದೆಯಲ್ಲ, ಈ ಗುರುಕುಲ ಮಾದರಿಯಿಂದ ಮೆಕಾಲೆಗೆ ಬಂದು ಇವತ್ತು ಶಿಕ್ಷಣ ಒಂದು ಕಡೆಗೆ ಹದಗೆಟ್ಟು ಹೋಗಿರೋ ಪರಿಸ್ಥಿತಿಯಲ್ಲಿ ಮನುಷ್ಯನಾಗೋದಕ್ಕೆ ಏನು ಬೇಕು, ಮನುಷ್ಯತ್ವವನ್ನು ಉಳಿಸೋದಕ್ಕೆ ಏನು ಬೇಕು ಅನ್ನೋದನ್ನ ಆ ಶಾಲೆಯ ಪ್ರಿನ್ಸಿಪಾಲ್ ಪ್ರಕಾಶ್ ಅವರು ಮಾಡಿದ್ದಾರೆ. ಈ ಮಕ್ಕಳಿಗೆಲ್ಲ ಹೇಗೆ ನಾಟಿ ಎಲ್ಲಿಂದ ಆರಂಭ ಆಗುತ್ತೆ, ನಮಗೆ ಭತ್ತ ಹೇಗೆ ಬರುತ್ತೆ, ಅದು ಅಕ್ಕಿ ಹೇಗಾಗತ್ತೆ, ಅದನ್ನೆಲ್ಲದನ್ನು ಹೇಳ್ಕೊಡ್ತಕ್ಕಂಥ ಕೆಸರಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡಿಸಿ ನಾಟಿಯನ್ನು ಬಿತ್ತನೆ ಮಾಡಿ ನಾಟಿ ನೆಟ್ಟು ಹೇಗೆ ಅಂತಂದರೆ ಅವರಿಗೆ ಸ್ವತಃ ರೈತನ ಬವಣೆ ಏನು, ಯಾವ ಥರ ಕಷ್ಟಪಡ್ತಾನೆ ಅನ್ನೋದನ್ನ ಸ್ವತಃ ವಿದ್ಯಾರ್ಥಿಗಳಿಗೆ ಅದನ್ನು ಹೇಳ್ಕೊಡ್ತಿದ್ದಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಅಂದಾಗ ಇವರಿಗೆ ಇದು ಗೊತ್ತಾದರೆ ಮುಂದಿನ ದಿನಗಳಲ್ಲಿ 10 ಜನರಿಗೆ ಹೇಳ್ತಾರೆ ಅಂಥೇಳಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ನಾನು ನಿಜವಾಗ್ಲೂ ಖುಷಿ ಆಯಿತು ನಿಮಗೆ, ನೀವು ಈ ಕಾರ್ಯಕ್ರಮ ಮಾಡಿದ್ದು. ಅದು ನಾನು ಬಂದು ನನಗೆ ಇನ್ನೂ ಖುಷಿ ಆಯಿತು ಸರ್. ನಿಜವಾಗ್ಲೂ ಇದೇ ಥರ ಕಾರ್ಯಕ್ರಮಗಳನ್ನು ಈ ಎಲ್ಲ ಶಾಲೆಯವರು ಇದನ್ನು ಮಾದರಿಯಾಗಿ ಅಳವಡಿಸ್ಕೋಬೇಕು. ಬರೀ a+b² SN = n/2 2a + n - 1 d ಅಂದರೆ ಬರೋದಿಲ್ಲ. ಅಲ್ಲಿ ನಮ್ಮ ಕೆಲಸ ಏನು, ಕರ್ತವ್ಯ ಏನು, ಸಮಾಜಕ್ಕೆ ನಾವು ಹೇಗೆ ಮಾದರಿ ಆಗಬೇಕು ಅನ್ನೋದನ್ನ ಈ ಸ್ಕೂಲಿನ ಮಕ್ಕಳು ನೋಡಿ ಕಲಿಬೇಕಾಗಿದೆ. ನಾವು ನಿಜವಾಗ್ಲೂ ಖುಷಿ ಅಂತ ಮಕ್ಕಳು ಖುಷಿ ಆಯ್ತಾ ನಿಮಗೆಲ್ಲ? ಸೂಪರ್ ಅಂತ ಅನಿಸ್ತಾ? ದಿನ ಮಾಡ್ತೀರಾ ಅಥವಾ ಒಂದಿನಕ್ಕನ? ಒಂದಿನಕ್ಕೆ ಖುಷಿ ಅಂತ ಒಂದಿನ ಅಲ್ವಾ? ಆಗಲಿ, ಒಳ್ಳೇದಾಗಲಿ ಸರ್. ಇದೇ ಥರ ನೀವು ಕೆಲಸ